ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತು ಹಣ 13ನೇ ಕಂತು ಹಣ ಮಹಿಳೆಯರಿಗೆ ಕೊಡೋಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ. ಈ ಥರ ಕ್ವಶನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ TV9 ಅವ್ರು ಕೇಳಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಆನ್ಸರ್ನ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕೆಂದರೆ ನೀವು ಎಷ್ಟೊಂದು ಜನ ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತು ಹಣ ಯಾವಾಗ ಬರುತ್ತೆ, 13ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಪ್ರತಿನಿತ್ಯನೂ ಕೂಡ ವಿಡಿಯೋಗಳನ್ನ ನೋಡೋದು, ಮೊಬೈಲಲ್ಲಿ ಬ್ಯಾಲೆನ್ಸ್ನ ಚೆಕ್ ಮಾಡೋದು, ಇವೆರಡು ಕೆಲಸನ ಮಾಡ್ತಾನೇ ಇರ್ತೀರ. ಯಾಕೆಂದರೆ ಸರ್ಕಾರದವರು ಇಲ್ಲಿ ಗೌರಿ ಗಣೇಶ ಹಬ್ಬಕ್ಕಿಂತ ಮುಂಚೆನೇ ಆಗ್ತೀವಿ ಅಂತ ಹೇಳಿದರು. ಆದರೆ ಆ ಒಂದು ಆಸೆ ಇಟ್ಕೊಂಡಿದ್ದವ್ರಿಗೆಲ್ಲರಿಗೂ ಕೂಡ ನಿರಾಸೆ ಆಯಿತು. ಯಾವುದೇ ರೀತಿಯ ಹಣ ಬರಲಿಲ್ಲ. ಇವಾಗ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟಾಗಿ ಏನೇನು ಒಂದು ಅಪ್ಡೇಟ್ಸ್ಗಳನ್ನ ನೀಡಿದರೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇವಾಗಲೇ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟಿದ್ದೀರಾ, ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇವಾಗ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಮಧ್ಯ ಓಡಿಸ್ತೇನೆ, ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿ. ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ಕ್ಲಿಯರ್ ಕಟ್ಟಾಗಿ ತಿಳ್ಕೊತೀರಾ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತು ಹಣ 13ನೇ ಕಂತು ಹಣ ಬಿಡುಗಡೆನ ಮಾಡೋಕ್ಕೆ ಸುಮಾರು 5ರಿಂದ 6 ಸಾವಿರ ಕೋಟಿ ಬೇಕಾಗುತ್ತೆ. ಇಲ್ಲಿ 11ನೇ ಕಂತಿನವರೆಗೂ ಕೂಡ ಹಣ ನೀವೇನು ರಿಸೀವ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಇನ್ನು ಬರೋದು. ಇನ್ನು ಮುಂದೆ ನಿಮಗೆ ಹಣ ಬರೋಕ್ಕೆ ಹೋಗಲ್ಲ ಅಂತ ವಿಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ ಮೇಡಮ್ ಅಂತ TV9 ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ಪ್ರಶ್ನೆ ಮಾಡಿದ್ದಾರೆ ನೆನ್ನೆ. ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಆನ್ಸರ್ನೂ ಕೂಡ ಕೊಟ್ಟಿದ್ದಾರೆ. ಅವರೇನು ಆನ್ಸರ್ನ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಆಗಲೇ ಕ್ಲಿಯರಾಗಿ ಹೇಳಿದ್ದೀವಿ, ಇದನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಅಂತ. ಹಾಗಾದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹಾಗಾದರೆ ಬರುತ್ತಾ ಮೇಡಮ್ ಅಂತಲೂ ಕೂಡ ಕೇಳಿದ್ದಾರೆ. ಇವಾಗ 12ನೇ ಕಂತು ಹಣ 13ನೇ ಕಂತು ಹಣ. ಯಾಕೆಂದರೆ ಎಷ್ಟೊಂದು ಜನ ಮಹಿಳೆಯರು ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ, 12ನೇ ಕಂತು ಬರ್ತಾ ಇಲ್ಲ, 13ನೇ ಕಂತು ಬರ್ತಾ ಇಲ್ಲ. ಎಲೆಕ್ಷನ್ ಆಗಿಂತ ಮುಂಚೆ ಮಾತ್ರ ಕರೆಕ್ಟಾಗಿ ಬರ್ತಿತ್ತು, ಇವಾಗ ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ ನಮಗೆ ಯಾವುದೇ ಥರದ ಹಣನ ಇವ್ರು ಸರಿಯಾಗಿ ಆಗ್ತಾ ಇಲ್ಲ. ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ TV9 ಅವರು ಒಂದು ಕ್ವಶನ್ ಮಾಡಿದ್ದಾರೆ. ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಓದು ಸರ್ಕಾರ ಏನಿತ್ತಲ್ಲ ಆ ಒಂದು ಸರ್ಕಾರ ಏನು ಕೆಲಸ ಮಾಡಿದೆ ಅಂದರೆ, ಇಲ್ಲಿ ಟೆಂಡರ್ಗಳನ್ನ 100 ರೂಪಾಯಿಗೆ ಕೊಟ್ಟಿದ್ದಾರೆ. ಅಲ್ಲಿ 1000 ರೂಪಾಯಿಗೆ ಆಗೋ ಕೆಲಸನ ಬರೀ 100 ರೂಪಾಯಿ ಕೊಟ್ಟಿದ್ದಾರೆ. ಇವಾಗ ಆ ಒಂದು ಟೆಂಡರ್ಗಳಿಗೆಲ್ಲ ನಾವು ಹಣ ಹೊಂದಿಸೋಕ್ಕೆ ಈಗ ತೊಂದರೆ ಆಗ್ತಿದೆ. ಅದರಿಂದ ಏನಾಗ್ತಿದೆ ಅಂದರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೂ ಕೂಡ ಎಫೆಕ್ಟ್ ಬೀಳ್ತಿದೆ. ಮತ್ತು ಇದ್ರ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಕೊಡಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಅಲ್ಲಿ ನಮಗೆ ಹಣಕಾಸು ಇಲಾಖೆ ಕಡೆಯಿಂದ ಹಣ ಬರಬೇಕು. ಇಲ್ಲಿ ಹಣಕಾಸು ಇಲಾಖೆ ಏನು ಮಾಡುತ್ತೆ ಅಂದರೆ, ಪ್ರತಿಯೊಂದು ಯೋಜನೆಗೂ ಕೂಡ ಅಲ್ಲಿ ಹಣನ ಬಿಡುಗಡೆನ ಮಾಡುತ್ತೆ. ಇವಾಗ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಾವೇನಾದರೂ ಬಿಡುಗಡೆನ ಮಾಡಬೇಕಂದ್ರೆ ನಮಗೆ ಹಣಕಾಸು ಇಲಾಖೆ ಕಡೆಯಿಂದ ಕರೆಕ್ಟಾಗಿ ಟೈಮ್ ಟು ಟೈಮ್ ಹಣ ಬಂದ್ರೇ ನಾವು ಇಲ್ಲಿ ಬಿಡುಗಡೆ ಮಾಡೋಕ್ಕಾಗೋದು. ಇವಾಗ ಹಣಕಾಸು ಇಲಾಖೆ ಕಡೆಯಿಂದ ನಮ್ಗೆ ಹಣ ಬರೋದು ಸ್ವಲ್ಪ ಡಿಲೇ ಆಗ್ತಿದೆ. ಅದರಿಂದ ಏನಾಗಿದೆ ಅಂದರೆ, ನಮಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರಿಗೂ ಹಾಕೋಕ್ಕೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಅದರಿಂದ ಇಲ್ಲಿ ಸ್ವಲ್ಪ ಡಿಲೇ ಆಗಿರೋದು. ಮತ್ತು ಇದ್ರ ಬಗ್ಗೆ ಏನು ಸಮಸ್ಯೆ ಆಗ್ತಿದೆ ನಾನು ಡೈರೆಕ್ಟಾಗಿ CM ಸಿದ್ದರಾಮಯ್ಯ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಇಲ್ಲಿ ಮಹಿಳೆಯರಿಗೆ 12ನೇ ಕಂತು ಹಣ 13ನೇ ಕಂತು ಹಣ ಬಿಡುಗಡೆ ಮಾಡಬೇಕು ಸರ್ ಅಂತ ಕೇಳ್ಕೊಂಡಿದ್ದೀನಿ. ಅದಕ್ಕೆ ಅವರು ಕೂಡ ರೆಸ್ಪಾನ್ಸ್ನ ಮಾಡಿದ್ದಾರೆ ಅಂತಾನು ಕೂಡ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ 12ನೇ ಕಂತು ಹಣ 13ನೇ ಕಂತು ಹಣ, ಇಲ್ಲಿ ನಮಗೆ ಹಣಕಾಸು ಇಲಾಖೆ ಕಡೆಯಿಂದ ಹಣ ಬಂದಿದ ತಕ್ಷಣ ನಾವು ಅದನ್ನ ಮಹಿಳೆಯರಿಗೆ ಬಿಡುಗಡೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ CM ಸಿದ್ದರಾಮಯ್ಯ ಅವರು ಅದಕ್ಕೆ ಒಂದು ಸೈನ್ ಹಾಕಿ ಅಪ್ರೂವ್ ಕೊಡಬೇಕಾಗುತ್ತೆ. ಅದು ಇನ್ನು ಕೆಲವು ದಿನಗಳಲ್ಲಿ ಆಗುತ್ತೆ. ಇನ್ನು ಕೆಲವು ದಿನಗಳಲ್ಲೇ ಮಹಿಳೆಯರು 12ನೇ ಕಂತು ಹಣ 13ನೇ ಕಂತು ಹಣ ಪಡ್ಕೋತಾರೆ. ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಾರಣಕ್ಕೂ ಕೂಡ ನಿಲ್ಸಕ್ಕೆ ಹೋಗಲ್ಲ ಅಂತ ಈ ರೀತಿ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೇಟೆಸ್ಟಾಗಿ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಕೆಲವು ದಿನಗಳಲ್ಲಿ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಂದರೆ ವಿಪಕ್ಷಗಳ ಮಾತಿಗೆ ನೀವು ಯಾರು ಕೂಡ ಕಿವಿ ಕೂಡ ಅಗತ್ಯ ಇರಲ್ಲ, ನಿಮ್ಗೆ ಹಣ ಪಡ್ಕೋತೀರಾ ಪ್ರತಿ ತಿಂಗಳು ಕೂಡ. ಮತ್ತು ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಲೇಟೆಸ್ಟಾಗಿ ಅಪ್ಡೇಟ್ಸ್ಗಳನ್ನ ತಿಳ್ಕೊಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.